ಆಸರೆ ಟಿವಿಯ ವೀಕ್ಷಕರೆಲ್ಲರಿಗೂ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಹೌದು ಪ್ರಿಯರೇ, ಕರ್ತನ ಅತಿಶಯಗಳ ನಾಮದ ಬಗ್ಗೆ ನಾವು ತಿಳಿತಾ ಬರ್ತಿದ್ದೇವೆ. ನಾವು ಆ್ಯಕ್ಚುಲಿ ನಾವು ಆರಾಧನೆ ಮಾಡುವಂಥ ದೇವರು ನಮ್ಮ ಆತನ ನಾಮಗಳನ್ನ ಎತ್ತಿಕೊಂಡು ನಾವು ಆರಾಧನೆ ಮಾಡೋರಾಗಿದ್ದೇವೆ. ಆತನ ಸ್ತುತಿಸುತ್ತೇವೆ. ನಾವು ಎಲ್ಲ ಸ್ತುತಿಸುವ ಸಮಯದಲ್ಲಿ ಆ ಒಂದು ನಾಮದ ವಿಶೇಷದ ಅರ್ಥಗಳನ್ನು, ಯಾಕಾಗಿ ಆ ಒಂದು ಹೆಸರಿಂದ ಕರಿತಾ ಇದ್ದೇವೆ, ಯಾಕಾಗಿ ನಾವು ಆ ಒಂದು ಹೆಸರು ಎತ್ಕೊಂಡು ನಾವು ಆತನ ಆರಾಧನೆ ಮಾಡ್ತಾ ಇದ್ದೇವೆ, ಇವುಗಳ ಬಗ್ಗೆ ಸವಿಸ್ತರವಾಗಿ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿತಾ ಬರ್ತಾ ಇದ್ದೇವೆ ಪ್ರಿಯರೇ. ಹೌದು ಪ್ರಿಯರೇ, ಈ ದಿನದಲ್ಲಿ ಕೂಡ ಆತನ ಒಂದು ವಿಶೇಷವಾದ ನಾಮದ ಬಗ್ಗೆ ತಿಳಿಯಪಡಿಸುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಹ್ಮ ಇರ್ತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸಕ್ತಿ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ವೆಲ್ಕಮ್ ಪಾಸ್ಟರ್. ನಿಮಗೆ ಪಾಸ್ಟೇ, ನಾವು ಆರಾಧನೆ ಮಾಡೋ ದೇವರನ್ನು ಆತನ ನಾಮನ ಓದ್ಕೊಂಡು ನಾವು ಆರಾಧನೆ ಮಾಡ್ತೇವೆ. ಅದರ ಅರ್ಥವನ್ನು ನೀವು ಅನೇಕ ಸಂಚಿಕೆಗಳನ್ನು ತಿಳಿಸ್ತಾ ಬರ್ತಾ ಇದ್ದೀರಿ, ಆ ಒಂದು ವಿಶೇಷವಾದ ನಾಮಗಳ ಮಹತ್ವ ಬಗ್ಗೆ. ಇವತ್ತು ಪಾಸ್ಟರ್, ಯಾವ ಒಂದು ಆತನ ವಿಶೇಷವಾದ ನಾಮದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಕರ್ತನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವು ಬೋಧಕ ಎಂಬಂಥ ಒಂದು ನಾಮದ ಬಗ್ಗೆ ನಾವು ಕಲಿಯುವಂಥವರಾಗಿರೋಣ. ಅಥವಾ ಅದೊಂದು ಕಾರ್ಯನಾಮ ಎಂಬುದಾಗಿ ಆತನು ಮನುಷ್ಯರ ಮಧ್ಯದಲ್ಲಿ ಮಾಡುವಂಥ ತನ್ನ ಕಾರ್ಯಕ್ಕೆ ಕುರಿತಾಗಿರುವಂಥ ಒಂದು ಉಪನಾಮ ಅಂತ ಕೂಡ ಹೇಳ್ಬೋದು. ಈಗ ಕರ್ತನಿಗೆ ಅಥವಾ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಎಂಬುದಾಗಿ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಎಂಬುದಾಗಿ ಆತ ಪ್ರಕಟವಾಗಿದ್ದರು. ಆತನ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಶೀರ್ಷಿಕೆ ಅಥವಾ ಟೈಟಲ್ಸನ್ನು ಅಥವಾ ಬಿರುದು ಥರ ಹೇಳ್ಬೋದು, ಅಥವಾ ಉಪನಾಮಗಳು ಅಂತ ಹೇಳ್ಬೋದು. ಹಾಗೆ ಇರುವಂಥವುಗಳನ್ನೇ ನಾವು ಕಲಿತಾ ಇದ್ದೇವೆ. ಕರೆಯುವಾಗ ಬೋಧಕನೇ. ನಾವು ಹಿಂದೆ ಗುರು ಎಂಬಂಥ ಒಂದು ಶೀರ್ಷಿಕೆಯಲ್ಲಿ ಕೂಡ ಕಲ್ತಿದ್ದೇವೆ. ಈಗ ಒಂದು ಡಿಫ್ರೆಂಟಾಗಿ ಇರುವಂಥ ಬೋಧಕ ಎಂಬಂಥ, ಈಗ ನೋಡಿ, ಇವತ್ತು ಕಾಲೇಜ್ಗಳಲ್ಲಿ ನಾವು ನೋಡುವಾಗ ಒಬ್ಬರಿಗೆ ಲೆಕ್ಚರರ್ ಅಂತ ಕರೀತಾರೆ, ಇನ್ನೊಬ್ಬರಿಗೆ ರೀಡರ್ ಅಂತ ಕರೀತಾರೆ, ಮತ್ತೊಬ್ಬರಿಗೆ ಪ್ರೊಫೆಸರ್ ಅಂತ ಕರೆಯುವಂಥದ್ದನ್ನು ನೋಡ್ತೇವೆ. ಪ್ರೊಫೆಸರ್ ಟಾಪ್ ಲೆವೆಲಿಗೆ ಇರುವಂಥದ್ದು. ಅದರ ಕೆಳಗಡೆ ಅಸಿಸ್ಟೆಂಟ್ ಪ್ರೊಫೆಸರು, ರೀಡರು, ಲೆಕ್ಚರರ್ ಹೀಗೆಲ್ಲ ಇರ್ತಾರೆ. ಹಾಗೆ ಗುರು ಭಾಳ ಟಾಪ್ ಕಲಿಸೋದ್ರಲ್ಲಿ, ದೇವರ ವಾಕ್ಯದಲ್ಲಿ ದೇವರಿಗೆ ಕೊಡಲ್ಪಟ್ಟಿರುವಂಥ ಒಂದು ಹೆಸರಲ್ಲಿ ಗುರು ಬಹಳ ಟಾಪ್. ಹಾಗೆ ಬೋಧಕ ಕೂಡ ಅಷ್ಟೇ ರೀತಿಯಲ್ಲಿರುವಂಥ ಒಂದು ಡಿಫ್ರೆಂಟಾಗಿ, ಅದೇ ಕಲಿಸುವಂಥದ್ದೇ ಆದರೂ ಕೂಡ ಸ್ವಲ್ಪ ವ್ಯತ್ಯಾಸವಾಗಿರುವಂಥ ಒಂದು ರೀತಿಯಲ್ಲಿ ನಮಗೆ ಬೋಧಕರ ಬಗ್ಗೆ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ವಾಕ್ಯ ಓದಿಕೊಳ್ಳೋಣ. ವಾಕ್ಯ ಓದಿಕೊಂಡೆ ನಮಗೆ ಮುಂದಕ್ಕೆ ಹೋಗೋಣ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ ಅದರ 8ನೇ ವಾಕ್ಯ ಓದಿಕೊಳ್ಳಿ. ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ನೋಡಿ, ಅಲ್ಲಿ ನಾವು ನೋಡ್ತೇವೆ, ನೀವು ಬೋಧಕರೆನಿಸಿಕೊಳ್ಳಬೇಡಿರಿ. ಅಥವಾ ಅದರ 7ನೇ ವಾಕ್ಯದಿಂದಲೇ ಓದಿದರೆ ಅಲ್ಲಿ ನೋಡ್ತೇವೆ, ಜನರಿಂದ ಬೋಧಕರೆನಿಸಿಕೊಳ್ಳುವರು. ಯಾರು? ಈ ಫರಿಸಾಯರು ಇವರಲ್ಲ, ಇವುಗಳೇ ಅವರಿಗೆ ಇಷ್ಟ. ಆದರೆ ನೀವು ಬೋಧಕರು ಎನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲ ಸಹೋದರರಾಗಿದ್ದೀರಿ. ನೋಡಿ, ಅದರ ಹಿಂದೆ ಯೇಸುಸ್ವಾಮಿ ಫರಿಸಾಯರ ಮತ್ತು ಆ ಕಾಲದ ಧಾರ್ಮಿಕ ನೇತಾರರುಗಳ ಒಂದು ಕಪಟದ ವಿಚಾರಗಳನ್ನು ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಈ ಇಡೀ 23ನೇ ಅಧ್ಯಾಯ ಕಪಟ ಭಕ್ತಿಯ ಬಗ್ಗೆ ಇರುವಂಥ ಖಂಡನೆ. ಅಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಅವ್ರು ಏನು ಮಾಡ್ತಿದ್ರು, ಅವರು ತಾವು ಭಕ್ತರು ಅಂತ ತೋರ್ಪಡಿಸ್ಕೊಳ್ಳಿಕ್ಕೆ ಭಾಳ ಕಾರ್ಯಗಳನ್ನು ಮಾಡ್ತಾಯಿದ್ರು. ಯಾರು? ಈ ಫರಿಸಾಯರು, ಸದ್ದುಕಾಯರು, ಆ ಕಾಲದ ಅನೇಕ ಧಾರ್ಮಿಕ ಪಂಥಗಳವು, ಯಹೂದ್ಯರಲ್ಲಿದ್ದಂಥ ಪಂಥಗಳು. ಅವ್ರೇನು ಮಾಡ್ತಿದ್ರು, ನಾವು ಬಹಳ ದೊಡ್ಡ ಭಕ್ತರು, ಮೋಶೆಯ ವಾಕ್ಯಗಳನ್ನು, ಹಳೆ ಒಡಂಬಡಿಕೆ ವಾಕ್ಯಗಳನ್ನು ಬಹಳ ಯಥಾವತ್ತಾಗಿ ಫಾಲೋ ಮಾಡುವರು ಅಂತ ತೋರಿಸ್ಕೊಳ್ಳಿಕ್ಕಾಗಿ ಅವರು ಉದ್ದ ಬಟ್ಟೆಗಳನ್ನೇ ಹಾಕ್ತಾಯಿದ್ರು, ಗೊಂಡೆಗಳನ್ನು ಕಟ್ಕೊಳ್ತಾಯಿದ್ರು. ಇನ್ನು ಅದಕ್ಕೆಲ್ಲ ಅರ್ಥಗಳಿದ್ದಾವೆ ದೇವರ ವಾಕ್ಯದ ಪ್ರಕಾರ. ಇನ್ನು ಅವರು ಪಬ್ಲಿಕ್ಕಾಗಿ ಉದ್ದ ಪ್ರಾರ್ಥನೆಗಳನ್ನು ಮಾಡ್ತಾಯಿದ್ರು. ಆದರೆ ಒಳಗಡೆ ಪ್ರಾರ್ಥನೆ ಇರ್ತಿರಲಿಲ್ಲ. ಉಪವಾಸ ಮಾಡ್ತಾಯಿದ್ರು. ಉಪವಾಸ ಮಾಡಿದ್ದು ಅವರ ಜೀವನದಲ್ಲಿ ಯಾವ ವ್ಯತ್ಯಾಸ ಇರ್ತಿರಲಿಲ್ಲ. ಇನ್ನು ದಶಮ ಭಾಗ ಕೂಡ ಕೊಡ್ತಾಯಿದ್ರು. ಹಳೆ ಒಡಂಬಡಿಕೆ ಪ್ರಕಾರ ದೇವರ ಸೇವೆಗೆ ಅಂತ ದಶಮ ಭಾಗ. ಇವ್ರು ಏನು ಮಾಡ್ತಿದ್ರು, ದಶಮ ಭಾಗ ಕೊಟ್ಟಾಗ 4 ಜನ ನೋಡೋ ಥರನೇ ಕೊಡ್ತಾಯಿದ್ರು. ಇನ್ನು ಅವರು ದಾನ ಧರ್ಮ ಕೊಡ್ತಾಯಿದ್ರು. ಈ ಸಮಯ ಅದಕ್ಕೆ ಹೇಳ್ತಾರೆ, ನೀನು ದಾನ ಧರ್ಮ ಕೊಡುವಾಗ ಕೊಂಬು ದಿಸಬೇಡ, ಎಡಗೈ ಕೊಟ್ಟದು ಎಡಗೈ, ಬಲಗೈ ಮಾಡಿದ್ದು ಎಡಗೈ, ಅಥವಾ ಎಡಗೈ ಮಾಡಿದ್ದು ಬಲಗೈ ಗೊತ್ತಾಗಬಾರ್ದು. ಇವತ್ತು ಕೂಡ ನಾವು ನೋಡ್ತೇವೆ, ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಬೇಕು 4 ಜನರ ಮುಂದೆ, ನಾನು ಇಂಥ ಕೆಲಸ ಮಾಡಿದ್ದೇನೆ. ಈ ಕಾಲದಲ್ಲಿ ಹೇಗೆ, ನಾನು ದಾನ ಧರ್ಮ ಕೊಟ್ಟರೆ ಅವತ್ತು ಅನೇಕ ಟಿ ವಿ ಚಾನಲ್ಗಳನ್ನು ಅಥವಾ ಅನೇಕ ರಿಪೋರ್ಟ್ಸ್ಗಳನ್ನೆಲ್ಲ ಕರೆದು ಅವ್ರ ಮುಂದೆ ನಾನು ದಾನ ಧರ್ಮ ಕೊಡೋದು, ಮತ್ತು ನನ್ನನ್ನು ಬಹಳ ದಾನಶೂರ ಅಂತ ಹೊಳಬೇಕು ಜನ. ಆ ಥರ ಎಲ್ಲ ಮಾಡಬಾರ್ದು. ಹಾಗೆ ಮಾಡಿದರೆ ನಿಮಗೆ ಜನರಿಂದ ಪ್ರತಿಫಲ ಸಿಕ್ಕಿಬಿಡ್ತು, ದೇವರಿಂದ ಪ್ರತಿಫಲ ಸಿಗೋದಿಲ್ಲ ಅಂತ ಯೇಸುಸ್ವಾಮಿ ಹೇಳಿದ್ದಾರೆ. ಹಾಗೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಬೋಧಕರೆನಿಸಿಕೊಳ್ಳಬೇಡ್ರಿ, ಅವರು ಎನ್ನಿಸಿಕೊಳ್ಳುವವರು.
ಯಾರು ಈ ಪರಿಸರಲ್ಲ ಏನು ಜನರಿದು ಇವರು ಬೋಧಕರು, ದೊಡ್ಡ ಘನ ಬೋಧಕರು, ಭಾಳ ಶ್ರೇಷ್ಠ ಬೋಧಕರು, ಅತಿ ಶ್ರೇಷ್ಠ ಬೋಧಕರು. ಈ ಕಾಲದಲ್ಲಿ ಹಾಗೆಲ್ಲ ಆ ಟೈಟಲ್ಗಳಲ್ಲಿ ನೋಡ್ತೇವೆ ಅಲ್ಲಲ್ಲಿ. ಆದರೆ ಅದೆಲ್ಲ ದೇವರ ವಾಕ್ಯದ ಪ್ರಕಾರ ಸರಿಯಾದದ್ದು ಅಲ್ಲ ಎಂಬುದಾಗಿ. ನೀವು ನಾನು ಆಗಲೇ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ, ಗುರು ಅಂತ ಕೂಡ ಎನಿಸಿಕೊಳ್ಳಿಕ್ಕೆ ಹೋಗಬೇಡಿ, ಫಾದರ್ ಅಂತ ಕೂಡ ಅನಿಸಿಕೊಳ್ಳಿಕ್ಕೆ ಹೋಗಬೇಡಿ. ಒಬ್ಬರು ಯಾರೋ ಕರೆದ್ರು, ಗೊತ್ತಿಲ್ಲದೆ ಕರೆದ್ರು, ಓಕೆ. ಇನ್ನು ನಮಗೆ ಕೂಡ ಫಾದರ್ ಅಂತ ಕರೆಯೋರಿದ್ದಾರೆ, ಇವರು ಚರ್ಚ್ ಫಾದರ್ ಅಂತ. ಅವ್ರಿಗೆ ಗೊತ್ತಿರುವುದಿಲ್ಲ, ಆಯಿತು. ಅವರಿಗೆ ಗೊತ್ತಾಗುವಂಥ ಸ್ವಲ್ಪ ಏನಾದರೂ ಅವರಿಗೆ ನಾನು ಹೇಳಿದರೆ ಅರ್ಥ ಆಗ್ತದೆ ಅಂತ ಕಂಡ್ರೆ ಅರ್ಥ ಮಾಡಿ ಕೊಡ್ತೇವೆ. ಇಲ್ಲ ನಮಗೆ ಫಾದರ್ ಅಂತ ಕರಿಬೇಡ್ರಿ. ಇಲ್ಲದಿದ್ದರೆ ನಾವು ತಮಾಷೆಯಾಗಿ ಕೂಡ ತಗೊಳ್ತೇವೆ. ಹೇಗೆ ಅಂತ ಹೇಳಿದರೆ, ಹೌದು ನನಗೆ 3 ಜನ ಮಕ್ಕಳಿದ್ದಾರೆ, ಹಾಗೆ ಆ ಮಕ್ಕಳ ಫಾದರ್ ಎಂಬ ಲೆಕ್ಕದಲ್ಲಿ ಕೂಡ ತಮಾಷೆ ಲೆಕ್ಕದಲ್ಲಿ. ಆದರೆ ನಿಜವಾದ ಫಾದರ್ ಆತನೇ. ಹಾಗಾಗಿ ನಾವು ಆತ್ಮಿಕ ಒಂದು ಮಂಡಲಕ್ಕೆ ಬರುವಾಗ ಆ ಫಾದರ್ ಎಂಬಂಥದ್ದನ್ನು ಅಷ್ಟು ಗೌರವದಿಂದ ನಾವು ಸ್ವೀಕಾರ ಮಾಡುವಂಥವ್ರಾಗಿರಬಾರ್ದು. ಯಾಕಂದರೆ ಅದು ಆತನಿಗೆ ಸಲ್ಲತಕ್ಕಂಥದ್ದು. ಬೋಧಕನು ಕೂಡ ಆತನೇ, ಗುರು ಕೂಡ ಆತನೇ. ಯೇಸು ಹೇಳ್ತಾರೆ, ನೀವು ಏನಾಗಿದ್ದೀರಿ? ಸಹೋದರರು, ಬ್ರದರ್, ಸಿಸ್ಟರ್. ನೀವಾದರೂ ಏನಾಗಿದ್ದೀರಿ? ಸಹೋದರರಾಗಿದ್ದೀರಿ. ನಮ್ಮನ್ನೊಬ್ಬರು ಸಹೋದರರು ಅಂತ ಕರೆದರೆ ನಮಗೇನು ಮರ್ಯಾದೆ ಕಡಿಮೆ ಆಗೋದಿಲ್ಲ. ನಮ್ಮನ್ನು ಸಹೋದರರು ಅಂತ ಕರೆದ ಕೂಡಲೇ ದೇವರ ಕರೆಗೆ ಏನು ವ್ಯತ್ಯಾಸ ಬರುವುದಿಲ್ಲ. ನಮ್ಮನ್ನು ಸಹೋದರರು ಅಂತ ಕರೆದರೆ ನಮಗೆ ಮಾನಹಾನಿ ಕೂಡ ಆಗೋದಿಲ್ಲ, ನಮಗೆ ಜಾಸ್ತಿ ಮಾನ ಬರ್ತದೆ. ಆದರೆ ಇವತ್ತು ಕೆಲವರು ಹೀಗೆಲ್ಲ ತಿಳ್ಕೊಂಡಿರ್ಬೋದು, ನಾನು ರೆವರೆಂಡ್ ಇದ್ದೇನೆ, ನಾನು ದೊಡ್ಡ ಸಭೆ ಪಾಸ್ಟರ್ ಇದ್ದೇನೆ, ನಾನು ಫಾದರ್ ಇದ್ದೇನೆ, ನನಗೆ ಬ್ರದರ್ ಅಂತ ಕರೆದು ಬಿಟ್ಟರೆ ನನ್ನ ಡಿಗ್ನಿಟಿಗೆ ಏನೋ ಕಡಿಮೆ ಆಯಿತು. ಏನೂ ಆಗೋದಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾರೆ, ನೀವು ಯಾರಾಗಿದ್ದೀರಿ? ಸಹೋದರರು. ಇನ್ನು ಒಬ್ಬ ಪಾಸ್ಟರ್ ಅಂತ ಕರೆದ್ರೆ ಕುರುಬ, ನಮ್ಮ ಸಭಾ ನಾಯಕ, ಸಭಾ ಪಾಲಕ, ದೇವರ ವಾಕ್ಯದಲ್ಲಿ ಹಾಗೆ ಹೇಳಿ ಸಭಾಧ್ಯಕ್ಷರು ಅನ್ನುವಂಥ ಅರ್ಥದಲ್ಲಿ ತೊಂದರೆ ಇಲ್ಲ. ಅದಕ್ಕೆ ಅದು ಬಹಳ ಕರೆಯಬಾರದಾಗಿರುವಂಥ ಶಬ್ದವೇನೂ ಅಲ್ಲ. ಆದರೂ ಕೂಡ ಮೂಲ ಪಾಸ್ಟರ್ ಯೇಸುವೆ. ಯಾಕಂದರೆ ವಾಕ್ಯದಲ್ಲಿ ಹೇಳಿದ್ದುಂಟು, ಆತನೇ ಒಳ್ಳೆಯ ಕುರುಬ. ಯೇಸು ಹೇಳಿದ್ದಾರೆ, ನಾನೇ ಒಳ್ಳೆಯ ಕುರುಬ. ಆದರೆ ಆತನ ಕೈ ಕೆಳಗಿದ್ದುಕೊಂಡು ನಿಮ್ಮನ್ನು ಕುರುಬರಾಗಿ ನೇಮಿಸಿದ್ದೇನೆ, ನೀವು ಕುರುಬನಾಗಿ ಕುರಿಗಳನ್ನು ನಡೆಸುವಂಥ ಕೆಲಸ ಮಾಡಿರಿ ಎಂಬುದಾಗಿ ಹೇಳಿರೋದ್ರಿಂದ ಒಬ್ಬ ಪಾಸ್ಟ್ ಅಂತ ಕರೆದ್ರೆ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಕರೆಯದಿದ್ದರೂ ಏನು ತೊಂದರೆ ಏನಿಲ್ಲ. ಸಹೋದರ, ಬ್ರದರ್, ಸಿಸ್ಟರ್ ಅಂತ ಕರೆದ್ರೂ ಏನು ತೊಂದರೆ ಆಗೋದಿಲ್ಲ. ಸಹೋದರರಿಗೆ ಬ್ರದರ್, ಸಹೋದರಿಯರಿಗೆ ಸಿಸ್ಟರ್ ಅಥವಾ ಸಹೋದರಿ, ಸಹೋದರ ಅಂತ ಕರೆದ್ರೆ ಏನು ತೊಂದರೆ ಆಗೋದಿಲ್ಲ. ದೇವರ ವಾಕ್ಯದಲ್ಲಿ ಅದನ್ನು ಪ್ರೋತ್ಸಾಹ ಮಾಡ್ತಾ ಉಂಟು. ಇನ್ನು ನಾವು ನೋಡಿದ್ದೇವೆ, ಈ ಸ್ವಾಮಿ ಹೇಳ್ತಿದ್ದಾರೆ, ನೀವು ಬೋಧಕರು ಅಂತ ಅನಿಸಿಕೊಳ್ಳಬೇಡ್ರಿ, ಬೋಧನೆ ಮಾಡಿರಿ. ನಾನು ಬೋಧನೆ ಮಾಡಲಿಕ್ಕೆ ಕೊಟ್ಟಿದ್ದೇನಲ್ಲ, ಅದನ್ನು ಬೋಧನೆ ಮಾಡಿರಿ. ಆದರೆ ಬ್ರ್ಯಾಂಡೆಡ್ ಬೋಧಕರು ಅಂತ ಏನಿರ್ತಾರೆ, ಒಬ್ಬರು ಅವರು ನಮಗೆ ಬೋಧನೆ ಮಾಡುವಂಥ ಬೋಧಕರು ಅಂತ ಕರೆದ್ರೆ ಹೇಳಿದರೆ ತೊಂದರೆ ಇಲ್ಲ. ನಮ್ಮನ್ನು ಗುರುತಿಸ್ಲಿಕ್ಕೆ ಇವರು ಯಾರು, ಇವರು ಇಂಥವ್ರು ಹೆಸರು ಗೊತ್ತು, ಆದರೆ ಇವರು ಏನು ಮಾಡ್ತಾರೆ, ಇವರು ನಮ್ಮ ಸಭೆಯಲ್ಲಿ ಬೋಧನೆ ಮಾಡುವಂಥ ಬೋಧಕರು, ಅದು ತೊಂದರೆ ಇಲ್ಲ. ಆದರೆ ನಾನು ಬೋಧಕರು ಅಂತ, ನಾನೊಬ್ಬ ದೊಡ್ಡ ಬೋಧಕ ಅಂತ ಅನಿಸಿಕೊಳ್ಳಿಕ್ಕೆ ಹೋಗಬೇಡಿ. ಕೆಲವರಿಗೆ ಬೋಧನೆ ಮಾಡಲಿಕ್ಕೆ ಬರುವುದಿಲ್ಲ, ದೇವರ ವಾಕ್ಯನೂ ಬರುವುದಿಲ್ಲ. ಆದರೆ ಅವನೇನಿರ್ತಾರೆ, ಬೋಧಕ ಅಂತ ಅನಿಸಿಕೊಳ್ಳುವನಾಗಿರ್ತಾನೆ. ಏನೋ ಭಾಳ ಮೋಸ್ಟ್ ಅಥವಾ ರೈಟ್ ಅಥವಾ ಭಾಳ ಡಾಕ್ಟರ್ ಅಂತೆಲ್ಲ ಹಿಂದೆ ಹೆಸರು ಇಟ್ಕೊಂಡು ಅವನು ನೋಡಿ ನಮಗೆ PhD ಮಾಡಲಿಕ್ಕೆ ಅವಕಾಶ ಸಿಕ್ತು, PhD ಮಾಡಿ, ತೊಂದರೆ ಇಲ್ಲ. ನಾನು ನಿನ್ನ ಮುಂದೆ ಡಾಕ್ಟರ್ ಅಂತಲೇ ಕರಿಬೇಕು ಅಂತ ಹಠ ಮಾಡಲಿಕ್ಕೆ ಹೋಗಬಾರ್ದು ಅಷ್ಟೇ. ಈಗ PhD ಮಾಡಿರುವುದರಿಂದ ನನಗೆ ಡಾಕ್ಟ್ರೇಟ್ ಸಿಕ್ಕಿರ್ತದೆ. ಇನ್ನು ನಾನು ಬಹಳ ದೊಡ್ಡ ಸೇವೆ ಮಾಡಿದ್ದೇನೆ, ಸಮಾಜಕ್ಕಾಗಲಿ ದೇವರ ವಾಕ್ಯದಲ್ಲಾಗಲಿ ದೊಡ್ಡ ಸೇವೆ ಮಾಡಿದ್ದೇನೆ, ನನಗೆ ಒಂದು ಯೂನಿವರ್ಸಿಟಿ ಕರೆದು ಸಮಾಜ ಸೇವೆಯನ್ನು ಗುರುತಿಸಿ, ಅಥವಾ ಯಾವುದೋ ಒಂದು ದೇವರ ವಾಕ್ಯದ ಯೂನಿವರ್ಸಿಟಿ ಕರೆದು ನಾವು ಕರ್ತನ ಸೇವೆ ಮಾಡಿದಂಥ ಆ ಸೇವೆಯನ್ನು ಗುರುತಿಸಿ ಹಾನರರಿ ಡಾಕ್ಟ್ರೇಟ್ ಕೊಟ್ಟರೆ ಆಯಿತು, ಡಾಕ್ಟ್ರೇಟ್ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಡಾಕ್ಟ್ರೇಟೇ. ಇನ್ನು ಮುಂದೆ ಎಲ್ಲರೂ ನನ್ನನ್ನು ಕಂಪಲ್ಸರಿ ಡಾಕ್ಟರ್ ಅಂತಲೇ ಕರಿಬೇಕು ಅಂತ ಹಠ ಮಾಡೋದು ಗರ್ವ ಆಗ್ತದೆ. ಹಾಗೆ ನಾನು ದೇವರ ವಾಕ್ಯ ಬೋಧನೆ ಮಾಡ್ತೇನೆ, ಆ ಲೆಕ್ಕದಲ್ಲಿ ಬೋಧಕರೇ. ಆದರೆ ನಾನೊಬ್ಬ ಬಹಳ ದೊಡ್ಡ ಬೋಧಕ ಆ ಹೆಸರಲ್ಲಿ ಗುರುತಿಸಲಿಕ್ಕೆ ಪ್ರಯತ್ನ ಮಾಡಬೇಡಿ. ನಿಜವಾದ ಬೋಧಕ ಆತ ಅಂತ ನಮ್ಮ ನೆನಪಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ನಮಗೆ ಯೇಸು ಸ್ವಾಮಿಯನ್ನು ಎಲ್ಲೆಲ್ಲಿ ಬೋಧಕ ಅಂತ ಕರೆದಿದ್ದಾರೆ, ಒಂದೆರಡು ವಾಕ್ಯಗಳನ್ನು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 26:18 ಓದ್ಕೊಳ್ಳಿ. ಎಲ್ಲ ಕಡೆ ಇರುವಂಥದ್ದನ್ನು ಓದಲಿಕ್ಕೆ ನಮಗೆ ಸಮಯ ಇಲ್ಲದಿದ್ದರೂ ಒಂದೆರಡು ವಾಕ್ಯಗಳನ್ನು ಓದಿಕೊಳ್ಳೋಣ. ಮತ್ತಾಯ 26:18. ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ನೋಡಿ, ಈಗ ಸ್ವತಃ ಯೇಸು ಸ್ವಾಮಿನೇ ಏನು ಹೇಳ್ತಾ ಇದ್ದಾರೆ, ಬೋಧಕನು ಹೇಳುತ್ತಿದ್ದಾನೆ ಎಂದು ಹೇಳಿರಿ. ಪಸ್ಕ ಹಬ್ಬದ ಒಂದು ಆಚರಣೆಗೋಸ್ಕರ ನೀವೇನು ಮಾಡಿ, ಇಂಥ ಮನೆಗೆ ಹೋಗಿ
ಅಲ್ಲಿ ಅವನ ಹತ್ರ ಮಾತಾಡಿ, ನಮಗೆ ಪಸ್ಕ ಹಬ್ಬದ ಆಚರಣೆಗಾಗಿ ಒಂದು ರೂಮ್ ಬೇಕು, ಅಲ್ಲಿ ಬೇರೆ ಏನು ವಿಷಯ ಅಲ್ಲ, ಒಂದು ರೂಮ್ ಬೇಕು. ಆತ ಎಲ್ಲವನ್ನ ಸಲಕರಣೆ ಎಲ್ಲವನ್ನ ಜೋಡಿಸಿ ಇಟ್ಟಿರುವಂಥ ಒಂದು ಮೇಲಂತಸ್ತಿನ ರೂಮನ್ನು ನಿಮಗೆ ತೋರಿಸ್ಕೊಡ್ತಾನೆ. ಅಡ್ರೆಸ್ಸನ್ನು ಯೇಸುಸ್ವಾಮಿ ಹೇಳ್ತಾರೆ. ಅದಕ್ಕೆ ಬೇರೆ ಭಾಗಗಳಲ್ಲಿ ಕೂಡ ಡೀಟೇಲ್ ಆಗಿ ನೋಡ್ಬೋದು. ನೀವು ಊರೊಳಗೆ ಹೋಗುವಾಗ ಒಂದು ತುಂಬಿದ ಕೊಡ ಅಥವಾ ಎತ್ಕೊಂಡು ಬರುವಂಥ ಒಬ್ಬ ವ್ಯಕ್ತಿಯನ್ನು ನೋಡ್ತೀರಿ. ಅವನ ಹಿಂದೆ ಹೋಗ್ರಿ, ಅವನು ಯಾವ ಮನೆಗೆ ಹೋಗ್ತಾನೆ ಆ ಮನೆಗೆ ಹೋಗಿ ಆ ಮನೆ ಯಜಮಾನರಿಗೆ ಹೇಳಿ, ನಮ್ಮ ಬೋಧಕನು ತನ್ನ ಕಾಲ ಸಮೀಪವಾಗಿರೋದ್ರಿಂದ ಈಗ ಪಸ್ಕ ಹಬ್ಬ ಆಚರಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಆತನಿಗಾಗಿ ಒಂದು ರೂಮ್ ಬೇಕು. ಆಗ ಆತ ನಿಮಗೆ ರೂಮ್ ಕೊಡ್ತಾನೆ. ಹೀಗೆ ವಿವರಣೆ. ಅಲ್ಲಿ ನಮ್ಮ ಪಾಯಿಂಟ್ ಆ ವಿಷಯ ಅಲ್ಲ. ಯೇಸುಸ್ವಾಮಿ ಹೇಳ್ತಿದ್ದಾರೆ, ಎಂದು ಬೋಧಕನು ಹೇಳುತ್ತಿದ್ದಾನೆ. ಸ್ವತಃ ಯೇಸುವೇ ತನ್ನನ್ನು ಏನಂತ ಹೇಳ್ತಿದ್ದಾರೆ? ಬೋಧಕನು. ಇದು ನಾವು ಹೇಳಿದ್ದಲ್ಲ, ಸ್ವತಃ ಯೇಸುವೇ ತನ್ನನ್ನು ಬೋಧಕನು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆತ ಬೋಧಕನು. ಇನ್ನೊಂದು ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ, ಆನಂತರ ನಾವು ಮುಂದೆ ಹೋಗೋಣ. ಮಾರ್ಕನ ಸುವಾರ್ತೆ 12:32 ಓದ್ಕೊಳ್ಳಿ. ಆಗ ಆ ಶಾಸ್ತ್ರಿಯು, ಬೋಧಕನೇ, ಚೆನ್ನಾಗಿ ಹೇಳಿದೆ, ಒಬ್ಬನೇ ಇದ್ದಾನೆ, ಆತನ ಹೊರತು ಮತ್ತೊಬ್ಬ ದೇವರಿಲ್ಲ ಎಂದು ನೀನು ಹೇಳಿದ್ದು ಸತ್ಯ. 33 ಕೂಡ ಓದ್ಕೊಂಡ್ಬಿಡಿ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದು ಮತ್ತು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ನೆರೆಯವನನ್ನು ಪ್ರೀತಿಸುವುದು, ಇವೆರಡು ಎಲ್ಲ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲ ಯಜ್ಞಗಳಿಗಿಂತಲೂ ಹೆಚ್ಚಿನವು ಅಂದನು. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಶಾಸ್ತ್ರಿ ಬಂದು ಯೇಸು ಸ್ವಾಮಿಗೆ ಕೇಳ್ತಾರೆ, ಎಲ್ಲ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿ. ಯೇಸು ಸ್ವಾಮಿ ಹೇಳ್ತಾರೆ, ಇಸ್ರಾಯೇಲ್ ಜನರೇ ಕೇಳ್ರಿ. ಅದರ 29 ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ನಿನ್ನ ನೆರೆಯನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದು ಎರಡನೇ ಆಜ್ಞೆ. ಆತ ಕೇಳ್ತಾನೆ, ಮೊದಲನೇ ಆಜ್ಞೆ ಯಾವುದು? ಯಾಕಂತೇಳಿದರೆ ಅವರು ಶಾಸ್ತ್ರಿಗಳು, ಫರಿಸಾಯರು, ಸುಮಾರು 600ಕ್ಕಿಂತ ಹೆಚ್ಚು ಆಜ್ಞೆಗಳನ್ನು ಅವರು ದೇವರ ವಾಕ್ಯದಿಂದ ಹಳೆ ಒಡಂಬಡಿಕೆಯಿಂದ ವಿಂಗಡಣೆ ಮಾಡಿ, ಇಷ್ಟು ಆಜ್ಞೆಗಳು ಮಾಡಬೇಕಾದದ್ದು, ಇಷ್ಟು ಆಜ್ಞೆಗಳು ಮಾಡಬಾರ್ದು. ಅಂದರೆ ಮಾಡಬಾರ್ದು ಅಂತಲ್ಲ, ಕೆಲವು ಆಜ್ಞೆಗಳಲ್ಲಿ ಹೇಳಿದ್ದಾರೆ ಇಂಥದನ್ನು ಮಾಡಬೇಕು, ಅದಕ್ಕೆ ಮಾಡಬೇಕಾಗಿರುವ ಆಜ್ಞೆಗಳು. ಕೆಲವು ಆಜ್ಞೆಗಳಲ್ಲಿ ಇಂಥದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ಹಳೆ ಒಡಂಬಡಿಕೆ, ಅದಕ್ಕೆ ಮಾಡಕೂಡದಂಥ ಆಜ್ಞೆಗಳು. ಅದು ಆಜ್ಞೆ ಅಂದರೆ ಇಂಥದನ್ನು ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ವ್ಯಭಿಚಾರ ಅದೆಲ್ಲ ಮಾಡಬಾರ್ದು ಸೆಕ್ಷನ್. ಅಂದರೆ ಇನ್ನು ಕೆಲವೊಂದು ಮಾಡಬೇಕು, ದೇವರಿಗೆ ಆರಾಧನೆ ಮಾಡಬೇಕು, ತಂದೆ ತಾಯಿಗಳಿಗೆ ಗೌರವಿಸಬೇಕು, ಹೀಗೆ ತುಂಬ ಆಜ್ಞೆಗಳು. ಸುಮಾರು 300ರಷ್ಟು ಆಜ್ಞೆಗಳನ್ನು ಮಾಡಬೇಕು, 300ಕ್ಕಿಂತ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಆಜ್ಞೆ ಮಾಡಬಾರ್ದು. ಹೀಗೆ 600ಕ್ಕಿಂತ ಸ್ವಲ್ಪ ಹೆಚ್ಚು ಆಜ್ಞೆಗಳನ್ನು ಅವ್ರು ಮಾಡಿಟ್ಟಿದ್ರು. ಈಗ ಜನರಿಗೆಲ್ಲ ಕನ್ಫ್ಯೂಷನ್, ಮೊದಲನೇ ಆಜ್ಞೆ ಯಾವುದು ಅಂತ. ಹಾಗಾದರೆ ಮೊದಲನೇ ಆಜ್ಞೆ ಯಾವುದು ಅಂತ ತುಂಬ ಕನ್ಫ್ಯೂಷನ್. ಆ ದೊಡ್ಡ ತರ್ಕವಾದ ನಡೀತಾ ಇತ್ತು, ಯಾವುದು ಮೊದಲನೇ ಆಜ್ಞೆ ಯಾವುದು. ಯಾಕಂದರೆ ಹಳೆ ಒಡಂಬಡಿಕೆಗೆ ಬರುವಾಗ ಇದರಲ್ಲಿ ನಮಗೆ ಆದಿಕಾಂಡದಲ್ಲಿ ನಾವು ಪ್ರಾರಂಭದಲ್ಲಿ ಏದೇನು ತೋಟದಲ್ಲಿ ನೋಡ್ತೇವೆ, ದೇವರು ಆದಾಮನಿಗೆ ಹೇಳ್ತಾ ಇದ್ದಾರೆ, ನೀನು ತೋಟವನ್ನು ಕಾಯಬೇಕು, ವ್ಯವಸಾಯ ಮಾಡಬೇಕು. ಹಾಗಾದರೆ ಅದು ಬರ್ತದಾ? ಇನ್ನೇನು ಮಾಡಬೇಕು, ಎಂಥದ್ದು ಮಾಡಬೇಕು? ಕನ್ಫ್ಯೂಷನ್. ಆಜ್ಞೆಗಳೆಲ್ಲ ವಿಂಗಡಣೆ ಮಾಡಿ ಇಟ್ಟಿದ್ದಾರೆ. ಇಷ್ಟು ಆಜ್ಞೆಗಳನ್ನು ಮಾಡತಕ್ಕಂಥದ್ದು, ಇಷ್ಟು ಆಜ್ಞೆಗಳು ಮಾಡಬಾರ್ದು ಅಂತ ಯೇಸುಸ್ವಾಮಿ ಹೇಳಿದ್ದು ಆಜ್ಞೆಗಳು. ಮೊದಲನೇ ಆಜ್ಞೆ ಯಾವುದು? ಕೆಲವರು ಹೇಳ್ತಾರೆ, ಇಲ್ಲ ನಾನಲ್ಲದೆ ಬೇರೆ ದೇವರು ಇರಬಾರ್ದು ಅಂತ ದೇವರು ಹೇಳಿದರು. ಎಲ್ಲಿ? ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ. 2ನೇ ಆಜ್ಞೆ ಯಾವ ಪ್ರತಿಮೆ ವಿಗ್ರಹ ಯಾವುದು ಮಾಡಬಾರ್ದು. 3ನೇ ಆಜ್ಞೆ ಬಂದಾಗ ದೇವರ ನಾಮವನ್ನು ವ್ಯರ್ಥವಾಗಿ ಎತ್ತಬಾರ್ದು. 4ನೇ ಆಜ್ಞೆ ಬಂದಾಗ ಇದು ಸಬ್ಬ ದಿನ ಆಚರಣೆ ಮಾಡಿ, ಹೀಗೆಲ್ಲ ಹೇಳಿದ್ದಾರೆ. ಹಾಗಾದರೆ ಮೊದಲನೇ ಆಜ್ಞೆ ಯಾವುದು? ಕನ್ಫ್ಯೂಷನ್. ಆಗ ಇದನ್ನು ಅವರು ಯಾವುದೋ ವಿಚಾರ ಮಾಡ್ಕೊಂಡಿರ್ಬೋದು. ಯೇಸುಸ್ವಾಮಿ ಕೇಳ್ತಾ ಇದ್ದಾರೆ. ಆಗ ಯೇಸುಸ್ವಾಮಿ ಅಂದರು, ನಿನ್ನ ದೇವರಾಗಿರೋ ಕರ್ತನ ಪೂರ್ಣ ಹೃದಯ ಪೂರ್ಣ ಪ್ರಾಣ ಪೂರ್ಣ ಬುದ್ಧಿ ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಇನ್ನು ಇದಕ್ಕೆ ಸಮಾನವಾದ ಮತ್ತೊಂದು ಆಜ್ಞೆ ಇದೆ, ಅದು ಹಳೆ ಒಡಂಬಡಿಕೆಯ ಒಂದೊಂದು ಭಾಗದಿಂದ ಯೇಸುಸ್ವಾಮಿ ತೆಗೆದು ಆರಿಸಿ ರೆಫರ್ ಮಾಡಿದಂಥ ವಾಕ್ಯಗಳು. ಇನ್ನು ಮತ್ತೊಂದು ಏನು ಅಂತ ಹೇಳಿದರೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ನೋಡಿ, ಮೊದಲನೇ ಆಜ್ಞೆಯಲ್ಲಿ ದೇವರಿಗೆ ಮನುಷ್ಯನಿಗೆ ಸಂಬಂಧಪಟ್ಟದ್ದೆಲ್ಲ ಬಂತು. ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದಾಗಲಿ, ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡುವುದಾಗಲಿ, ದೇವರ ಆಜ್ಞೆಯನ್ನು ತಾತ್ಸಾರ ಮಾಡೋದಾಗಲಿ, ದೇವರ ಆಜ್ಞೆಯನ್ನು ತುಚ್ಛವಾಗಿ ಕಾಣೋದಾಗಲಿ ಯಾವುದೂ ಇಲ್ಲ ಮೊದಲನೇ ಆಜ್ಞೆಯಲ್ಲಿ. ಯಾಕಂದರೆ ದೇವರನ್ನು ಪ್ರೀತಿಸುವನು ಆತನ ಆಜ್ಞೆಗಳನ್ನು ಕಂಪಲ್ಸರಿ ಫಾಲೋ ಮಾಡಿಯೇ ಮಾಡ್ತಾನೆ. ಇನ್ನು ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಅಂತ ಹೇಳುವಾಗ ಅದಕ್ಕೆ ಎಕ್ಸ್ಪ್ಲೈನ್ ಮುಂದೆ ಬೇರೆ ಕಡೆ ನಾವು ಮತ್ತು ಇದರಲ್ಲಿ ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ. ಆ ನೆರೆಯವನು ಯಾರು ಅಂತ ಕೇಳಿದ್ದಕ್ಕೆ ಕೂಡ ಯೇಸುಸ್ವಾಮಿ ಉತ್ತರ ಕೊಟ್ಟರು. ಹಾಗಾದರೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ಆಜ್ಞೆಯಲ್ಲಿ ಏನೆಲ್ಲ ಬರ್ತದೆ? ಮನುಷ್ಯರಿಗೆ ಸಂಬಂಧಪಟ್ಟ ಎಲ್ಲ ಆಜ್ಞೆಗಳು, ಎಲ್ಲ ವಿಷಯಗಳು ಬರ್ತವೆ. ಹೇಗೆ ನೋಡಿ, ನಾನು ನನ್ನ ನೆರೆಯವನನ್ನು, ಅಥವಾ ಶತ್ರು ಕೂಡ ನನ್ನ ನೆರೆಯವನೇ ಯೇಸುಸ್ವಾಮಿ ಹೇಳಿದ್ದಾರೆ, ಶತ್ರು ಕೂಡ ಪ್ರೀತಿಸಬೇಕು. ಹಾಗೆ ಬರುವಾಗ ನಾನು ಕಳ್ಳತನ ಮಾಡ್ತೇನೆ, ನನ್ನ ನೆರೆಯವನನ್ನು ನಾನು ನಿಜವಾಗಿ ಪ್ರೀತಿಸ್ತೇನೆ, ನೆರೆಯವನಿಗೆ ಸಂಬಂಧಪಟ್ಟ ಎಲ್ಲರೂ ನೆರೆಯವರೇ, ಈ ಲೋಕದಲ್ಲಿ ಇರುವಂಥವ್ರು ಎಲ್ಲರೂ ನೆರೆಯವರೇ ಅಂತಾರೆ ಯೇಸುಸ್ವಾಮಿ ಹೇಳಿದ್ದಾರೆ. ಹಾಗಾದರೆ ನೆರೆಯವನನ್ನು ಪ್ರೀತಿಸುವನು ಕಳ್ಳತನ ಮಾಡುವುದಿಲ್ಲ.
ನೆರೆಯವನನ್ನು ಪ್ರೀತಿಸುವವನು ಅವನಿಗೆ ಸುಳ್ಳು ಹೇಳುವುದಿಲ್ಲ. ನೆರೆಯವನನ್ನು ಪ್ರೀತಿಸುವವನು ಅವನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳುವುದಿಲ್ಲ. ನೆರೆಯವನನ್ನು ಪ್ರೀತಿಸುವವನು ಅವನಿಗೆ ಸಂಬಂಧಪಟ್ಟ ಎತ್ತು, ಕತ್ತೆ, ದನ, ಆಸ್ತಿ, ಅವನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಯಾವುದನ್ನು ಆಶೆ ಮಾಡುವುದಿಲ್ಲ. ಹಾಗೆ ಯೇಸುಸ್ವಾಮಿ ಹೇಳುವಾಗ ಈ 2 ಆಜ್ಞೆಗಳಲ್ಲಿ ಹೇಳ್ತಾರೆ. ಆಗ ಈ ಶಾಸ್ತ್ರಿ ಬೋಧಕನೇ ಚೆನ್ನಾಗಿ ಹೇಳಿದೆ. ನೋಡಿ, ಯೇಸುಸ್ವಾಮಿಗೆ ಅವನು ಕೂಡ ಏನಂತ ಹೇಳ್ತಾನೆ, ಇಷ್ಟು ಸ್ಪಷ್ಟವಾಗಿ ಬೋಧನೆ ಮಾಡಿಕೊಡುವ ಆತನು ಯಾರು ಅಂತ ಹೇಳಿದರೆ ಯೇಸು. ಅವರಲ್ಲಿ ಶತಮಾನಗಳಿಂದ ವಾದ ವಿವಾದ ನಡೀತಾನೆ ಇತ್ತು. ಮೊದಲನೇ ಆಜ್ಞೆ ಯಾವುದು, 2ನೇ ಆಜ್ಞೆ ಯಾವುದು, ಅವರಿಗೆ ಕನ್ಕ್ಲೂಷನ್ ಬರಲೇ ಇಲ್ಲ. ಕೊನೆಗೆ ಒಪ್ಕೊಂಡ್ರು, ಹೌದು ಇದೇ ಮೊದಲನೇ ಆಜ್ಞೆ, ಇದೇ ಕೊನೆ 2ನೇ ಆಜ್ಞೆ, ಇದೇ ಸರಿಯಾದ ಆಜ್ಞೆಗಳು ಅಂತ. ಯೇಸುಸ್ವಾಮಿ ಮತ್ತೆ ಅದನ್ನು 34ನೇ ವಾಕ್ಯ ಕೇಳಿ ಅವನು ಬುದ್ಧಿಯಿಂದ ಉತ್ತರ ಕೊಟ್ಟದ್ದನ್ನು ಯೇಸು ಕಂಡು, ನೀನು ದೇವರ ರಾಜ್ಯಕ್ಕೆ ದೂರವಾದವನಲ್ಲ ಅಂದನು. ಬೋಧಕನೇ ಚೆನ್ನಾಗಿ ಹೇಳಿದೆ ಅಂತ ಹೇಳಿ ಆತ ಹೇಳ್ತಾನೆ, ಅದನ್ನೇ ರಿಪೀಟ್ ಮಾಡ್ತಾನೆ. ಹಾಗೆ ಯೇಸುಸ್ವಾಮಿ ಹೇಳ್ತಾರೆ, ನೀನು ದೇವರ ರಾಜ್ಯಕ್ಕೆ ದೂರವಾದವನು ಅಲ್ಲ. ಒಳಗೆ ಬಂದಿದ್ದಿ ಅಂತ ಯೇಸುಸ್ವಾಮಿ ಹೇಳಿಲ್ಲ. ನಿನಗೆ ಸತ್ಯ ಗೊತ್ತಾಯ್ತಲ್ಲ, ಈಗ ನೀನು ಎಲ್ಲಿದ್ದಿ, ಹತ್ತಿರದಲ್ಲಿ ಇದ್ದಿ, ಈಗ ನೀನು ಒಳಗಡೆ ಬರಬೇಕು ಅಂತ. ನೋಡಿ, ಬಾಗಿಲ ಹೊರಗಡೆ ಇದ್ದಾನೆ. ಬಾಗಿಲು ಎಷ್ಟು ದಪ್ಪ ಇರ್ಬೋದು, 1 ಇಂಚು, 2 ಇಂಚು, 3 ಇಂಚು ದಪ್ಪ ಇರ್ಬೋದು. ಆ ಕಾಲದಲ್ಲಿ ಮರಕ್ಕೆ ಬೆಲೆ ತುಂಬ ಕಡಿಮೆ ಮತ್ತು ಟೆಕ್ನಾಲಜಿ ಎಲ್ಲ ಸ್ವಲ್ಪ ಹಳೆದಾಗಿದ್ದರಿಂದ ಕೆಲವೊಮ್ಮೆ ಮನೆಯ ಬಾಗಿಲಿಗೆ ಒಂದು 4 ಇಂಚು ದಪ್ಪ ಇರ್ಬೋದು, ಅದಕ್ಕಿಂತ ಏನು ದಪ್ಪ ಇರಲಿಕ್ಕಿಲ್ಲ. ಆದರೂ 4 ಇಂಚು ದಪ್ಪ ಅಂತಲೇ ನೆನೆಸಿಕೊಳ್ಳುವ. 4 ಇಂಚಿನ ಆಚೆ ಇದ್ದಾನೆ, ಆದರೆ ಅವನು ಒಳಗೆ ಇಲ್ಲ, ಅವನು ಹೊರಗೇ ಇದ್ದಾನೆ. ಇನ್ನು 4 ಅಡಿ ದೂರ ಇದ್ದರೂ, 4 ಕಿಲೋಮೀಟ್ರ್ ದೂರ ಇದ್ದರೂ ಅವನು ಹೊರಗಡೆನೇ ಇದ್ದಾನೆ. 4 ಇಂಚು ದೂರ ಇದ್ದರೂ ಅವನು ಹೊರಗಡೆನೇ. ಹಾಗಾಗಿ ದೇವರು ಬಯಸುವಂಥದ್ದು, ಬೋಧಕನು ಬಯಸುವಂಥದ್ದು, ಆತನ ಬೋಧನೆಯನ್ನು ಈಗ ದೇವರು ಲೋಕಕ್ಕೆ ತಲುಪಿಸಿಬಿಟ್ಟಿದ್ದಾರೆ. ಎಲ್ಲರಿಗೆ ಗೊತ್ತು, ಯೇಸುವಿನ ಬೋಧನೆ ಕೇಳದಂಥವ್ರು ಲೋಕದಲ್ಲಿ ಯಾರೂ ಇಲ್ಲ. ಆದರೆ ನೀನೇನು ಮಾಡಬೇಡ, ಹೊರಗಡೆ ಇದ್ದುಕೊಂಡು ಹಾಳಾಗಬೇಡ, ದೇವರ ರಾಜ್ಯದ ಒಳಗಡೆ ಬಾ ಅಂತ ಕರೀತಾ ಇದ್ದಾರೆ. ಅವನಿಗೆ ಯೇಸುಸ್ವಾಮಿ ಹೇಳ್ತಾರೆ, ನೀನೇನಾಗಿದ್ದೆ, ದೇವರ ರಾಜ್ಯಕ್ಕೆ ಹತ್ತಿರವಾಗಿದ್ದೆ, ಆದರೆ ಒಳಗಡೆ ಬರಲಿಲ್ಲ. ನೀನು ಒಳಗಡೆ ಬಾ ಎಂಬುದಾಗಿ ಇಂಡೈರೆಕ್ಟಾಗಿ ಆತನಿಗೆ ಸೂಚನೆಯನ್ನು ಅಥವಾ ಆತನಿಗೆ ಯೇಸುಸ್ವಾಮಿ ಒಂದು ಕರೀತಾ ಇದ್ದಾರೆ. ನೀನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ನೇರವಾಗಿ ಹೇಳಲಿಲ್ಲ. ನೀನು ಒಳಗಡೆ ಬಾ, ಹತ್ತಿರ ಇದ್ದಿ, ಒಳಗಡೆ ಬಾ ಎಂಬುದಾಗಿ. ನೋಡಿ, ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವ ಸಮಯದಲ್ಲಿ ನಮಗೆ ಸಮಯ ದಾಟೋದ್ರಿಂದ ಬೇಗ ಓದಿಕೊಳ್ಳುವಂಥವರಾಗಿರೋಣ. ಯೋಹಾನ ಸುವಾರ್ತೆ 7:14 ಓದಿಕೊಳ್ಳೋಣ. ಜಾತ್ರೆಯ ಮಧ್ಯಕಾಲದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ನೋಡಿ, ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ಇನ್ನು ನೋಡಿ, ನಮಗೆ ನೆಕ್ಸ್ಟ್ ವಾಕ್ಯ ಓದಿಕೊಳ್ಳೋಣ. 15ನೇ ವಾಕ್ಯ ಓದಿಕೊಳ್ಳಿ. ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು, ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಹೇಳುತ್ತಿದ್ದರು. ಅದಕ್ಕೆ ಯೇಸು, ನಾನು ಹೇಳುವ ಬೋಧನೆಯು ನನ್ನದಲ್ಲ, ನನ್ನನ್ನು ಕಳುಹಿಸಿದಾತನದು. ನೋಡಿ, ಈಗ ಅವರಿಗೆ ಕನ್ಫ್ಯೂಷನ್ ಆಗ್ತಾ ಉಂಟು. ವಿದ್ಯಾಭ್ಯಾಸ ಅಥವಾ ಶಾಸ್ತ್ರಾಭ್ಯಾಸ, ನಮಗೆ ಮೂಲದಲ್ಲಿ ನೋಡ್ಬೋದು, ಶಾಸ್ತ್ರಾಭ್ಯಾಸ ಮಾಡದಂಥ ಈತನು ಬೋಧಿಸುವುದು ಹೇಗೆ? ನೋಡಿ, ಒಳಗೆ ಆತನೇ ಬೋಧಕ. ಆತನಿಗೆ ಲೌಕಿಕ ರೀತಿಯ ವಿದ್ಯಾಭ್ಯಾಸ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಇದೇ ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ, ವಾಡಿಕೆಯ ಪ್ರಕಾರ ಆತ ಏನು ಮಾಡಿದ, ದೇವಾಲಯಕ್ಕೆ ಹೋಗಿ ಓದಿದ ಅಂತ. ಓದ್ಲಿಕ್ಕೆ ಬರ್ತಿತ್ತು ಸ್ವಾಮಿಗೆ ಆ ಕಾಲ. ನಾನು ಅದನ್ನೇ ಪ್ರಾಕ್ಟಿಕಲಾಗಿ ಹೇಳಿದ್ದೇನೆ, ಬೇರೆ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ. ಆ ಕಾಲದ ಎಲ್ಲ ಯಹೂದ್ಯರಿಗೆ ಬೇಸಿಕ್ ಓದಲಿಕ್ಕೆ ಖಂಡಿತ ಬಂದೇ ಬರ್ತಿತ್ತು. ಯಾಕಂತ ಹೇಳಿದ್ರೆ ಎಲ್ಲರೂ ಬೇಸಿಕ್ ಎಜುಕೇಷನನ್ನು ಪಡ್ಕೊಳ್ತಾ ಇದ್ರು. ಎಲ್ಲರಿಗೆ ಓದಲಿಕ್ಕೆ, ಎಮರ್ಜೆನ್ಸಿ ಬರೀಲಿಕ್ಕೆ ಬರ್ತಿತ್ತು. ಆದರೆ ಧಾರ್ಮಿಕ ನಾಯಕರುಗಳು ಏನು ಮಾಡ್ತಿದ್ರು, ನಂತರ ಎಕ್ಸ್ಟ್ರಾ ಕಲಿತಾ ಇದ್ರು. ಅವರು ದೇವರ ವಾಕ್ಯವನ್ನು ನೋಡಿ, ಈ ಧಾರ್ಮಿಕ ನಾಯಕ ಒಬ್ಬ ಪರಿಸಾಯ ಆಗಬೇಕು ಅಂತ ಹೇಳಿದರೆ ಅವನು ದೇವರ ವಾಕ್ಯದ ತುಂಬ ಭಾಗಗಳನ್ನು ಬಾಯ್ಪಾಠ ಮಾಡಬೇಕಾಗಿತ್ತು. ರಾತ್ರಿ ಇರಲಿ ಹಗಲೇ ಇರಲಿ, ಯಾವ ಹೊತ್ತಲ್ಲಿ ಆತನನ್ನು ಕರೆದು ಇಂಥ ಭಾಗವನ್ನು ಹೇಳಿ ಅಂತ ಹೇಳಿದರೆ ಅವನು ಬಾಯ್ಪಾಠ ಹೇಳಬೇಕು. ಅದಕ್ಕೆ ಹೈಯರ್ ಎಜುಕೇಷನ್ ಅಂತ ಕರೀತಿದ್ರು ಆ ಕಾಲದ ಮಟ್ಟಿಗೆ. ಪೌಲ ಆ ರೀತಿಯಾಗಿ ಒಬ್ಬ ವ್ಯಕ್ತಿಯಾಗಿದ್ದ, ಅಂದರೆ ಹಳೆ ಒಡಂಬಡಿಕೆ ಬಾಯ್ಪಾಠ ಮಾಡಿದಂಥ. ಅದಕ್ಕೆ ಆತ ಹೇಳ್ತಿದ್ದ, ನಾನು ಪರಿಸಾಯನ ಮಗನು, ನಾನು ಪರಿಸಾಯನು, ನಾನು ಪರಿಸಾಯರ ಮಗನು ಅಂತ ಕೂಡ ಹೇಳ್ತಾ ಇದ್ದಾರೆ. ನನ್ನ ತಂದೆ ಕೂಡ ಒಬ್ಬ ಪರಿಸಾಯ, ಅಂದರೆ ಹಳೆ ಒಡಂಬಡಿಕೆ ಅಷ್ಟು ಚಂದವಾಗಿ ಕಲಿತಂಥ ವ್ಯಕ್ತಿ. ನಾನು ಗಮಲಿಯಲ್ನ ಪಾದಗಳ ಬಳಿಯಲ್ಲಿ ಇದ್ದುಕೊಂಡು ಹಳೆ ಒಡಂಬಡಿಕೆ ಕಲಿತ ವ್ಯಕ್ತಿ. ಇನ್ನು ಆತನ ಬಗ್ಗೆ ಹಿಸ್ಟೋರಿಯನ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಟರ್ಸಸ್ ಯೂನಿವರ್ಸಿಟಿಯಿಂದ ಆತ ಒಂದು ಸೆಕ್ಯುಲರ್ ಡಿಗ್ರಿಯನ್ನು ಕೂಡ ಮಾಡ್ಕೊಂಡಿದ್ದ. ಆ ಕಾಲದಲ್ಲಿ ಯೂನಿವರ್ಸಿಟಿ ಇತ್ತು, ಆದರೆ ಅದು ನಂತರ ಎಲ್ಲ ಬಂದಾಗಿ ಹೋಯಿತು. ಆದರೆ ಅಲ್ಲಿಂದ ಸೆಕ್ಯುಲರ್ ಡಿಗ್ರಿ ಕೂಡ ಮಾಡ್ಕೊಂಡಿದ್ದ. ಇನ್ನು ಥಿಯಾಲಜಿ ಡಿಗ್ರಿ ಅಥವಾ ದೇವಶಾಸ್ತ್ರದ ಕುರಿತಾಗಿರುವಂಥ ಪದವಿ ಕೂಡ ಆತನಿಗಿತ್ತು ಎಂಬುದಾಗಿ. ಯೇಸುವಿನ 12 ಜನ ಶಿಷ್ಯರಿಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ ಪೌಲ, ಆದರೆ ಯೇಸುವಿನ ಒಟ್ಟು ಶಿಷ್ಯರಲ್ಲಿ ಬಹಳ ವಿದ್ಯಾವಂತನಾಗಿದ್ದ ಈ ಪೌಲ. ಆದರೆ ಉಳಿದ 12 ಜನ ಶಿಷ್ಯರು
ಆ ರೀತಿ ದೊಡ್ಡ ವಿದ್ಯಾವಂತರಾಗಿರಲಿಲ್ಲ. ಯೇಸುವಿಗೆ ಕೂಡ ಲೌಕಿಕ ದೃಷ್ಟಿಯಲ್ಲಿ ಆ ಜನರಿಗೆ ಆಶ್ಚರ್ಯವಾಗುವಂಥ ರೀತಿಯಲ್ಲಿ ಈತ ಶಾಸ್ತ್ರಾಭ್ಯಾಸ ಹೈಯರ್ ಎಜುಕೇಷನ್ ಮಾಡದೇ ಇರುವಂಥ ಈತನಿಗೆ ಶಾಸ್ತ್ರಗಳೆಲ್ಲ ಹೇಗೆ ಗೊತ್ತು ಅಂತ. ಯಾಕಂದರೆ ಆತನೇ ಬೋಧಕ, ಆತ ಎಲ್ಲ ಮನುಷ್ಯರಿಗೆ ಬೋಧನೆ ಮಾಡುವ ಗುರು, ಆತನೇ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಿದ್ದಾನೆ. ಇನ್ನೊಂದು, ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ? ದೇವರ ವಾಕ್ಯದಲ್ಲಿ ನಾವು ಅದನ್ನು ಯೋಹಾನ ಸುವಾರ್ತೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಇನ್ನು 14ನೇ ವಾಕ್ಯ 1:14 ಆ ವಾಕ್ಯವೆಂಬವನು ನರಾವತಾರ ಎತ್ತಿ ಲೋಕಕ್ಕೆ ಮನುಷ್ಯನಾಗಿ ಬಂದನು. ನೋಡಿ, ಆತನೇ ವಾಕ್ಯ, ಈಗ ಆತನೇ ವಾಕ್ಯವನ್ನು ನುಡಿತಾ ಇದ್ದಾನೆ. ಆದರೆ ಅವರಿಗೆ ಅದು ಗೊತ್ತಿಲ್ಲ. ಆತ ಬೋಧಿಸ್ತಾ ಇದ್ದನು, ಆತನಿಗೆ ಎಲ್ಲ ವಾಕ್ಯಗಳ ಬಗ್ಗೆ ಗೊತ್ತಿದೆ. ಇವತ್ತು ಕೂಡ ನಾವು ಆತನಿಗೆ, ಸ್ವಾಮಿ ನಿನ್ನ ವಾಕ್ಯಗಳನ್ನು ನನಗೆ ತಿಳಿಸಿಕೊಡು, ಕಲಿಸಿಕೊಡು ಅಂತ ಬೇಡಿಕೊಂಡ್ರೆ ಆತ ಬೋಧಕನಾಗಿ ನಮಗೆ ಬೋಧಿಸಿ ಕೊಡುವಂಥವನಾಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ಓದಿಕೊಂಡು ನಾವು ಮುಗಿಸಿಬಿಡುವ. ನಮಗೆ ಬನ್ನಿ, ಯೆಶಾಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯವನ್ನು ಓದಿಕೊಳ್ಳೋಣ. ಕರ್ತನು ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನಾಗಿ ಕೊಟ್ಟರು, ನಿಮ್ಮ ಬೋಧಕನು ಇನ್ನು ಮರೆಯಾಗಿರನು. ನಿಮ್ಮ ಬೋಧಕನನ್ನು ಕಣ್ಣಾರೆ ಕಾಣುವಿರಿ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ನೋಡಿ, ಈ ಬೋಧಕ ಹೇಗಿದ್ದಾನೆ? ಈ ಬೋಧಕ ಮರೆಯಾಗಿರುವಂಥ ಬೋಧಕನು ಅಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡಿ, ಅಲ್ಲಿ ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳಾಗಿ ಕೊಟ್ಟರು. ಕಷ್ಟ ಮತ್ತು ಶ್ರಮ ಅನ್ನಪಾನಗಳಾಗಿ ಕೊಟ್ಟರು, ನಿಮ್ಮ ಬೋಧಕನು ಇನ್ನೂ ಮರೆಯಾಗಿರನು. ನಿಮ್ಮ ಬೋಧಕನನ್ನು ಕಣ್ಣಾರೆ ಕಾಣುವಿರಿ. ನೋಡಿ, ಯೇಸುವಿನ ಶಿಷ್ಯರು ಆಚೆ ದಡಕ್ಕೆ ಹೋಗಿರಿ ಅಂತ ಯೇಸುವಿನ ಒತ್ತಾಯದ ಮೇರೆಗೆ ಅವರು ಆಚೆ ದಡಕ್ಕೆ ಹೋಗ್ತಾ ಇದ್ದಾರೆ. ಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕೆ ಬೆಟ್ಟದ ಮೇಲೆ ಹೋದರು ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈಗ ರಾತ್ರಿ ಅವರಿಗೆ ದೊಡ್ಡ ಬಿರುಗಾಳಿ ಅವರಿದ್ದಂಥ ಹಡಗಿಗೆ ಬಡೀತು ಅಥವಾ ದೋಣಿಗೆ ಬಡೀತು. ಅವರ ದೋಣಿ ಮುಳುಗೋ ಥರ ಇತ್ತು. ತುಂಬ ಹೋರಾಡಿದರು. ಒಂದು ಏನಿಲ್ಲ ಅಂತ ಹೇಳಿದ್ರು ಒಂದು 5-6 ಗಂಟೆಗಿಂತ ಜಾಸ್ತಿ ಅವರು ಹೋರಾಡಿದ್ದಾರೆ, ಹೆಣಗಾಡಿದ್ದಾರೆ. ಜೀವ ಹೋಗ್ತದೆ ಎಂಬಂಥ ಒಂದು ಪರಿಸ್ಥಿತಿ ಬಂತು. ಆದರೆ 4ನೇ ಜಾವದಲ್ಲಿ, ಹೆಚ್ಚು ಕಡಿಮೆ ಬೆಳಗಿನ 3 ಗಂಟೆಯ ನಂತರ, ಒಂದು 3:30-4 ಗಂಟೆ ಆಗಿರ್ಬೋದು, ಸ್ವಾಮಿ ಸಮುದ್ರದ ಮೇಲೆ ನಡ್ಕೊಂಡು ಬಂದರು. ಅವರಿಗೆ ಯೇಸು ಅಂತ ಗೊತ್ತಾಗಲಿಲ್ಲ. ಅವ್ರು ಭಾವಿಸಿದರು ಭೂತ ಅಂತ ಭಾವಿಸಿದರು. ಆದರೆ ಯೇಸು ಹೇಳಿದರು, ಹೆದರಬೇಡಿ, ಇದು ನಾನೇ. ಕೊನೆಗೆ ಸ್ವಾಮಿ ದೋಣಿಗೆ ಬಂದರು. ಅಲ್ಲಿ ತುಂಬ ಘಟನೆಗಳು ನಡೀತವೆ. ಆದರೆ ನಮ್ಮ ಪಾಯಿಂಟಿಗೆ ನೇರವಾಗಿ ಬರ್ತೇನೆ. ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕಳಿಸಿದಂಥ ಬೋಧಕನು ಮರೆಯಾಗಿರಲಿಲ್ಲ. ಅವರ ಕಷ್ಟದ ಪರಿಸ್ಥಿತಿಯಲ್ಲಿ ಅವರ ಬಳಿಗೆ ಆತ ನಡ್ಕೊಂಡು ಬಂದನು, ಸಮುದ್ರದ ಮೇಲೆ ನಡ್ಕೊಂಡು ಬಂದನು, ಆ ಸಮಸ್ಯೆಯಿಂದ ಬಿಡಿಸಿದನು, ತಲುಪತಕ್ಕಂಥ ಆಚೆ ದಡಕ್ಕೆ ಅವ್ರನ್ನ ತಲುಪಿಸಿದನು ಅಂತ ನಾವು ನೋಡ್ತೇವೆ. ಹಾಗೆ ಇವತ್ತು ಯಾವ ಒಂದು ಕಷ್ಟದ ಮೂಲಕ ಹಾದು ಹೋಗ್ತಾ ಇದ್ದರೂ ನಮ್ಮನ್ನು ದಾರಿ ನಡೆಸುವಂಥ, ಬೋಧನೆ ಮಾಡಿ ದಾರಿ ನಡೆಸುವಂಥ ನಮ್ಮ ಬೋಧಕ ಮರೆಯಾಗಿರುವುದಿಲ್ಲ. ಆತ ತಕ್ಕ ಸಮಯದಲ್ಲಿ ನಮ್ಮ ಬಳಿಗೆ ಬರ್ತಾನೆ. ಕೆಲವೊಮ್ಮೆ ಕಾಯಿಲೆ ಇರ್ಬೋದು, ಕೆಲವೊಮ್ಮೆ ನಮ್ಮ ಜೀವನವೆಂಬ, ಕುಟುಂಬವೆಂಬ ದೋಣಿಗೆ ವಿರುದ್ಧವಾಗಿ ದೊಡ್ಡ ಬಿರುಗಾಳಿ ಹೊಡಿತಾ ಇರ್ಬೋದು. ಕುಟುಂಬ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಮುಳುಗಿ ಹೋಗ್ತೇವೆ. ನಾವು ಮುಳುಗ್ತೇವೆ, ನಮ್ಮ ಕುಟುಂಬ ಮುಳುಗಿ ಹೋಗ್ತದೆ, ನಮ್ಮ ಕಂಪನಿ ಮುಳುಗಿ ಹೋಗ್ತದೆ, ನಮ್ಮ ಜಾಬ್ ಮುಳುಗಿ ಹೋಗ್ತದೆ, ಎಲ್ಲ ಮುಳುಗಿ ಹೋಗ್ತದೆ. ಮುಗೀತು ಅಂತ ಭಾವಿಸಿದಂಥ, ಕೊನೆ ನನ್ನ ಲೈಫ್ ಮುಗೀತದೆ ಅಂತ ಭಾವಿಸಿದಂಥ ಪರಿಸ್ಥಿತಿಗಳಾಗಿರ್ಬೋದು. ಆದರೆ ಆ ಬೋಧಕನು ಮರೆಯಾಗಿರುವಂಥ ಬೋಧಕನು ಅಲ್ಲ. ಆತ ನಮ್ಮ ಬಳಿಗೆ ನಡೆದುಕೊಂಡು ಬರುವಂಥವನು, ನಮ್ಮನ್ನು ಇಕ್ಕಟ್ಟಿನಿಂದ ಬಿಡಿಸುವ ಆತನು. ಆತನ ಬಳಿ ಮೊರೆ ಇಟ್ಟರೆ ಖಂಡಿತವಾಗಿ ನಮಗೆ ಉತ್ತರ ಕೊಡುವ ಬೋಧಕನಾಗಿದ್ದಾನೆ ಎಂಬುದಾಗಿ ನೋಡಲಿಕ್ಕೆ ದೇವರ ವಾಕ್ಯದಲ್ಲಿ ಸಾಧ್ಯವಾಗ್ತದೆ. ಹಾಗೆ ಅದರ 21ನೇ ವಾಕ್ಯದಲ್ಲಿ ನೋಡುವಾಗ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ನೋಡಿ, ನಮ್ಮ ಬೋಧಕ ಹೇಗಿದ್ದಾನೆ? ದೇವರ ವಾಕ್ಯ ಹೇಳ್ತದೆ, ಆತ ನಾವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಂಡ್ರೆ ನಮಗೆ ದೇವರ ವಾಕ್ಯ ಹೇಳ್ತದೆ, ನೀವು ಬಲಕ್ಕೂ ತಿರುಗಬಾರ್ದು, ಎಡಕ್ಕೂ ತಿರುಗಬಾರ್ದು. ಬಲ ಅನೇಕರು ತಿಳ್ಕೊಳ್ತಾರೆ ಒಳ್ಳೆಯದು, ಎಡ ಕೆಟ್ಟದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ಎಡ ಬಲಕ್ಕೆ ಏನು ದೊಡ್ಡ ವ್ಯತ್ಯಾಸಗಳೇನಿಲ್ಲ. ಆದರೆ ಬಲ ಅನ್ನುವಂಥದ್ದನ್ನು ನಾವು ಒಳ್ಳೆಯದಾಗಿ ತಿಳ್ಕೊಂಡಿರೋದ್ರಿಂದ ಕೆಲವೊಮ್ಮೆ ದೇವರು ಹೇಳಿದ್ದಾರೆ, ನನ್ನ ಬಲಗಡೆಯಲ್ಲಿ ಕೂತ್ಕೊಂಡಿರು, ಬಲಗಡೆಯಲ್ಲಿ, ದೇವರ ಬಲಗಡೆಯಲ್ಲಿ, ಹೀಗೆಲ್ಲ ಹೇಳಿದ್ದುಂಟು. ಬಿಟ್ಟರೆ ಎಡ ಬಲ ಎಲ್ಲ ದೇವರಿಗೆ ಒಂದೇ. ಈಗ ನಾವು ಹೋಗಬೇಕಾಗಿರುವಂಥ ದಾರಿ ಬಿಟ್ಟು ನಾವು ಬಲಕ್ಕೆ ತಿರುಗಿಕೊಂಡ್ರೂ ದಾರಿ ತಪ್ತೇವೆ, ನಾವು ಎಡಕ್ಕೆ ತಿರುಗಿಕೊಂಡ್ರೂ ಕೂಡ ನಾವು ದಾರಿ ತಪ್ತೇವೆ. ಕೆಲವರು ಏನಾಗ್ತಾರೆ, ಭಯಂಕರ ದೊಡ್ಡ ಬಲಪಂಥೀಯರಾಗ್ಬಿಡ್ತಾರೆ. ಇನ್ನು ಕೆಲವರು ಬಹಳ ದೊಡ್ಡ ಎಡಪಂಥೀಯರಾಗ್ಬಿಡ್ತಾರೆ. ಈ ಕಾಲದಲ್ಲಿ ಇದೆಲ್ಲ ನೋಡ್ತೇವೆ. ಬಲಪಂಥೀಯರು ಎಡಪಂಥೀಯರು ಯಾವಾಗಲೂ ಹೊಡೆದಾಡ್ತಾ ಇರ್ತಾರೆ. ದೇವರು ನಮಗೆ ಎಡಪಂಥಿಯನ್ನು ಆಗಲಿಕ್ಕೂ ಹೇಳಿಲ್ಲ, ಬಲಪಂಥಿಯನ್ನು ಆಗಲಿಕ್ಕೆ ಹೇಳಿಲ್ಲ. ಆತನ ಮಾರ್ಗದಲ್ಲಿ ನಡೀರಿ ಅಂತ ಹೇಳಿದ್ದಾನೆ. ಆತನ ಮಾರ್ಗ ಅದು ಪ್ರೀತಿಯ ಮಾರ್ಗ.
ಈ ಬಲಪಂಥೀಯತೆ ಅನ್ನುವಂಥದ್ದಕ್ಕೂ ಪ್ರೀತಿ ಇಲ್ಲ, ಎಡಪಂಥೀಯತೆ ಅನ್ನುವಂಥದ್ದಕ್ಕೂ ಪ್ರೀತಿ ಇಲ್ಲ. ಇದು ಪರಸ್ಪರ ಹೊಡೆದಾಡುವಂಥದ್ದು. ದೇವರು ಹೇಳಿದ್ದು ನೇರ ಮಾರ್ಗದಲ್ಲಿ ನಡುಪಂಥೀಯರಾಗಿ ದೇವರ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ. ಅದಕ್ಕೆ ನೋಡಿ, ನೀನು ಬಲಕ್ಕೆ ತಿರುಗಿಕೊಂಡ್ರು ಎಡಕ್ಕೆ ತಿರುಗಿಕೊಂಡ್ರು ದೇವರು ನಮ್ಮ ಕಿವಿಯಲ್ಲಿ ಒಂದು ಶಬ್ದ ಕೊಡ್ತಾರೆ. ಯಾವುದು ಅಂತ ಹೇಳಿದರೆ, ಈ ವಾಕ್ಯದ ಮೂಲಕ, ಪವಿತ್ರಾತ್ಮನ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ. ಮಗನೇ, ಮಗಳೇ, ದಾರಿ ತಪ್ತಾ ಇದ್ದೀಯಾ, ಈ ದಾರಿಯಲ್ಲಿ ನಡಿ, ಈ ವಾಕ್ಯದ ಮಾರ್ಗದಲ್ಲಿ ನಡಿ, ಇದೇ ಸರಿಯಾದ ದಾರಿ ಅಂತ ನಮ್ಮೊಂದಿಗೆ ಆತ ಮಾತಾಡಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ಕರ್ತನು ನಮಗೆ ಬೋಧಕನಾಗಿದ್ದಾನೆ. ನಮಗೆ ಯಾವ ಕಷ್ಟ ಇರ್ಬೋದು, ಯಾವ ಇಕ್ಕಟ್ಟಿರ್ಬೋದು, ಮುಳುಗೋ ಪರಿಸ್ಥಿತಿ ಇರ್ಬೋದು, ಆ ಬೋಧಕ ಮರೆಯಾಗಿರುವುದಿಲ್ಲ. ನಮ್ಮ ಬಳಿಗೆ ಆತ ನಡ್ಕೊಂಡು ಬರುವಂಥ ಬೋಧಕನಾಗಿದ್ದಾನೆ. ನಮ್ಮ ಬಳಿಗೆ ಬಂದು ನಮ್ಮನ್ನು ಆ ಇಕ್ಕಟ್ಟಿನಿಂದ ಬಿಡಿಸುವಂಥವನಾಗಿದ್ದಾನೆ. ಮತ್ತು ನಾವು ಎಡಕ್ಕಾದರೂ ಬಲಕ್ಕಾದರೂ ತಿರುಗಿ ದಾರಿ ತಪ್ಪುವಂಥ ಪರಿಸ್ಥಿತಿಗಳು ಬರುವಾಗ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥ ಬೋಧಕನಾಗಿದ್ದಾನೆ. ಹಾಗಾಗಿ ಲೋಕದಲ್ಲಿ ನಾವು ಬೋಧಕರು ಅಂತ ಎನಿಸಿಕೊಳ್ಳುವಂಥದ್ದು ಬೇಡ. ಬೋಧಕರು ಅಂತ ಗೊತ್ತಿಲ್ಲದೆ ಯಾರಾದರೂ ಕರೆದರೆ ಕರೀಲಿ, ಮತ್ತು ನಾವು ದೇವರ ವಾಕ್ಯವನ್ನು ಬೋಧನೆ ಮಾಡುವಂಥವರಾಗಿರೋಣ. ನಾವು ಟೈಟಲ್ ಉಳ್ಳಂಥ ಬ್ರ್ಯಾಂಡೆಡ್ ಬೋಧಕರಾಗಿರೋದು ಬೇಡ. ಆ ನಿಜವಾದ ಬೋಧಕ ಕರ್ತನಾಗಿರುವ ಯೇಸು ಸ್ವಾಮಿ. ನಾವು ಆತ ಕೊಟ್ಟಂಥ ವಾಕ್ಯಗಳನ್ನು ಜನರಿಗೆ ಬೋಧನೆ ಮಾಡೋಣ, ಅನೇಕರನ್ನ ಶಿಷ್ಯರನ್ನಾಗಿ ಮಾಡೋಣ. ಹೌದು ಪ್ರಿಯ ವೀಕ್ಷಕರೇ, ಆತ ನಮ್ಮ ಬೋಧಕನಾಗಿದ್ದಾನೆ, ಆತ ನಮ್ಮ ಮಾರ್ಗ ನಡೆಸುವ ಆತನಾಗಿದ್ದಾನೆ. ಇದರ ವಾಕ್ಯದಲ್ಲಿ ಈಗ ತಾನೇ ಓದಿದಾಗೆ ಆತನ ಶಬ್ದವನ್ನು ನಾವು ಕೇಳುವುದಕ್ಕಾಗಿ ನಮ್ಮ ಕಿವಿಗಳನ್ನು ತೆರೆದಿದ್ದಾದರೆ ದೇವರು ಆತನ ಮಾರ್ಗದಲ್ಲಿ ನಮ್ಮ ನಡೆಸುವ ಆತನಾಗಿದ್ದಾನೆ. ಆತ ನಮ್ಮ ನಡೆಸುವ ಆತ ಒಳ್ಳೆಯ ಬೋಧಕನು ಆತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಇಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಕರ್ತನ ಅತಿಶಯ ನಾಮದಲ್ಲಿ, ಅದರಲ್ಲಿ ವಿಶೇಷವಾಗಿ ಬೋಧಕನ ವಿಷಯದಲ್ಲಿ ನಮಗೆ ತಿಳಿಪಡಿಸಿಕೊಟ್ಟಿರುವಂಥ ಪಾಸ್ಟರ್ ವಿಜಯ ಅಬ್ರಹಂ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆ ನಾವು ತಿರುಗುವಂತ ಬರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ TV. ವಂದನೆಗಳು.